So first one, income from agriculture in Pakistan. It is income from agriculture in Pakistan. So we should understand that it is earned and received in Pakistan. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಅವನು ಕೊಟ್ಟಿಲ್ಲ ಎಲ್ಲಿ ರಿಸೀವ್ ಆಯಿತು ಅಂತ, ಆದರೆ ಕೊಡದೇ ಇದ್ದರೆ ಪಾಕಿಸ್ತಾನದ ಇನ್ಕಮ್ ಆಗಿದ್ದರಿಂದ ಅಲ್ಲೇ ರಿಸೀವ್ ಆಯಿತು ಅಂತ ನಾವು ಅಂದ್ಕೋಬೇಕು. ನೋಡಿ, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಇದ್ದರೆ ಎಲ್ಲ 3 ಜನಕ್ಕೂ ಬರುತ್ತೆ. ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಇದ್ದರೆ ಎಲ್ಲ 3 ಜನಕ್ಕೂ ಬರುತ್ತೆ. ಅಥವಾ ಬರೀ ರಿಸೀವ್ಡ್ ಇನ್ ಇಂಡಿಯಾ ಇದ್ರೂ ಎಲ್ಲ 3 ಜನಕ್ಕೂ ಬರುತ್ತೆ. ಅರ್ನ್ಡ್ ಇನ್ ಇಂಡಿಯನ್ ಇದ್ರೂ ಎಲ್ಲ 3 ಜನಕ್ಕೂ ಬರುತ್ತೆ. ಆದರೆ ಇಲ್ಲಿ ಏನಾಗಿದೆ, ಇಟ್ ಈಸ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಇಟ್ ಈಸ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಪಾಕಿಸ್ತಾನ್. ಆವಾಗ ಏನಾಗುತ್ತೆ, ರೆಸಿಡೆಂಟಿಗೆ ಮಾತ್ರ ಬರುತ್ತೆ, ರೆಸಿಡೆಂಟಿಗೆ ಮಾತ್ರ ಬರುತ್ತೆ. ನೆಕ್ಸ್ಟ್ ಒನ್, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಬಟ್ ದ ಸರ್ವೀಸಸ್ ವರ್ ರೆಂಡರ್ಡ್ ಇನ್ ಇರಾಕ್, ಇಟ್ ಈಸ್ ಅರ್ನ್ಡ್ ಇನ್ ಇರಾಕ್. When the service is rendered in Iraq, it means it is earned in Iraq but received in India. As it is received in India, it is applicable to all the 3. ನೀನು ತಲೆ ಬಿಸಿ ಮಾಡ್ಕೊಳ್ಳೋದಲ್ಲ, ಕೇಳಿಸ್ಕೊ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಇನ್ ಇಂಡಿಯಾ. ಇಂಡಿಯಾದ ವ್ಯವಹಾರದಿಂದ ಬಂದ ಇನ್ಕಮ್, ಇಂಡಿಯಾದ ಬಿಸ್ನೆಸ್ಸಿಂದ ಬಂದ ಇನ್ಕಮ್ ಅಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು, ಇಟ್ ಈಸ್ earned and received in India. So it comes to all the 3 ಅಲ್ವಾ, ಯಾಕಂದರೆ ಇಲ್ಲೇ ಅರ್ನ್ ಆಗಿದೆ, ಇಲ್ಲೇ ರಿಸೀವ್ ಆಗಿದೆ. ನೆಕ್ಸ್ಟ್ ಒನ್, ಡಿವಿಡೆಂಡ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ. ಡೊಮೆಸ್ಟಿಕ್ ಮೀನ್ಸ್ ಇಂಡಿಯನ್ ಕಂಪನಿ. ಡಿವಿಡೆಂಡ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ. ಆಲ್ವೇಸ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಈಸ್ exempt, it is tax free, it is exempt. You have to remember this. Dividend from Indian company is always exempt, it is tax free. So in the all the 3 columns you have to write exempt, exempt, exempt. You have to write the item, then you have to write exempt, exempt, exempt. It is not taxable, it is tax free. But if it is a dividend from a foreign company, it is taxable, it is taxable for the resident. If it is a dividend from a foreign company, it is taxable. But here it is a dividend from a domestic company, so it is exempt. 3 ಕಾಲಮ್ ಅಲ್ಲೂ ನೀವು exempt ಬರೆದ್ರೆ ಆಯಿತು. Interest earned and received in Bangladesh from bank deposits there 6,000. He has deposited some money in a bank in Bangladesh and he has earned and received rupees 6,000 as interest in Bangladesh. It is earned and received in Bangladesh, so it is applicable only to resident. Residentಗೆ ಮಾತ್ರ ಬರುತ್ತೆ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಎ ಬಿಸ್ನೆಸ್ ಇನ್ ಸಿಲೋನ್ ಬಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಆ್ಯಂಡ್ ರೆಮಿಟೆಡ್ ಟು ಇಂಡಿಯಾ. ರೆಮಿಟೆಡ್ ಟು ಇಂಡಿಯಾ ಅಂದರೆ ಯಾವಾಗಲೂ ರಿಸೀವ್ಡ್ ಇನ್ ಇಂಡಿಯಾ ಅಲ್ಲ. ರೆಮಿಟೆಡ್ ಟು ಇಂಡಿಯಾ ಅಂದರೆ ಇಟ್ ಈಸ್ ಫಸ್ಟ್ ರಿಸೀವ್ಡ್ ಔಟ್ಸೈಡ್, ಆಫ್ಟರ್ವರ್ಡ್ಸ್ ಇಟ್ ಈಸ್ ಪೇಯ್ಡ್ ಟು ಇಂಡಿಯಾ ಅಂತ ಅರ್ಥ. ಅದನ್ನು ರಿಸೀವ್ಡ್ ಅಂತ ತೊಗೊಳ್ಬಾರ್ದು. ಸೊ ಇಟ್ ಈಸ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಸಿಲೋನ್ but controlled from India, controlled from India. The business is controlled from India, so it is applicable to resident and not ordinarily resident. Why? The business is controlled from India. Business is controlled from India ಅಂತ ಬಂದಾಗ ಆರ್ಡಿನರಿ ರೆಸಿಡೆಂಟಿಗೂ ಬರುತ್ತೆ, ನಾಟ್ ಆರ್ಡಿನರಿ ರೆಸಿಡೆಂಟಿಗೂ ಬರುತ್ತೆ. ನೆಕ್ಸ್ಟ್, ದಿಸ್ ಈಸ್ ದ ಫಸ್ಟ್ ಪ್ರಾಬ್ಲಮ್, ಕಂಪ್ಯೂಟರ್ ಲಾಲ್ಸ್ ಗ್ರಾಸ್ ಟೋಟಲ್ ಇನ್ಕಮ್. ನೀವು 3 ಕಾಲಮಲ್ಲಿ ಬರೆದು ಟೋಟಲ್ ಮಾಡಿದರೆ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಹೀಗೆ ನಾವು 3-4 ಪ್ರಾಬ್ಲಮ್ ಮಾಡಿದಾಗ ಅದೇ ಐಟಮ್ಸ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಿಮ್ಮ ಹತ್ರ ಪ್ರಾಬ್ಲಮ್ಮು ಸೊಲ್ಯೂಷನು ಇದೆ ಅಂತ ನಾನು ಹೇಳ್ತಾ ಇರೋದು. ನೆಕ್ಸ್ಟ್, ಫಾಲೋಯಿಂಗ್ ಆರ್ ದ ಟ್ಯಾಕ್ಸಬಲ್ ಇನ್ಕಮ್ಸ್ ಆಫ್ ಶ್ರೀ ರತನ್ ಚಂದ್ ಫಾರ್ ದ ಪ್ರೀವಿಯಸ್ ಇಯರ್ 1920. ಫಸ್ಟ್ ಐಟಮ್, ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಕ್ರೂಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಇಟ್ ಮೀನ್ಸ್ ದ ಸ್ಯಾಲ್ರಿ ಈಸ್ ಅರ್ನ್ಡ್ and received in India, so it is applicable to all the 3. 3 ಜನಕ್ಕೂ ಬರುತ್ತೆ, earned and received in India. Next one, profit of a hotel business at Melbourne. It is earned and received Melbourne, outside India, so it is applicable only to resident. Melbourne ಎಲ್ಲಿದೆ? ಆಸ್ಟ್ರೇಲಿಯಾ ಅಲ್ವಾ? ಎಲ್ಲಿದೆ? ಕ್ರಿಕೆಟ್ ನೋಡೋರಿಗೆ ಗೊತ್ತಿರುತ್ತೆ. ಇನ್ಕಮ್ ಟ್ಯಾಕ್ಸಲ್ಲಿ ಸ್ವಲ್ಪ ಏನು ಜಿಯೋಗ್ರಫಿನೂ ಬೇಕಾಗುತ್ತೆ. ನೆಕ್ಸ್ಟ್, ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ಪರ್ತ್ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಇದು ಯಾವುದಕ್ಕೆ ಅಂತ ಹೇಳಿದ್ವಾ? ಮೆಲ್ಬೋರ್ನದು ಆ್ಯಕ್ಚುಲಿ
ರೆಸಿಡೆಂಟಿಗೆ ಮಾತ್ರ. ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ಪರ್ತ್ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಇಟ್ ಈಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ 4,000. ಆಲ್ ದ 3 ಯಾಕೆ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ ನಿಮಗೆ ಗೊತ್ತಾಗ್ತಿದೆ, ರಿಪೀಟ್ ಆಗುತ್ತೆ ಐಟಮ್ಸ್. ಅದಕ್ಕೆ ನಾನು ಇಷ್ಟೂ ನಾವು ಬರೆದು ಇಷ್ಟೂ ಆನ್ಸರು ಬರಿಬೇಕಾದ್ರೆ ತುಂಬ ಹೊತ್ತಾಗುತ್ತೆ. ನಿಮಗೆ ಹೆಂಗೂ ಪ್ರಾಬ್ಲಮ್ ಇರುತ್ತೆ, ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ. ಇನ್ಕಮ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇನ್ ಇಂಡಿಯಾ. ದ ಅಸೆಸಿ ಹ್ಯಾಸ್ ಸೋಲ್ಡ್ ಸಮ್ ಅಸೆಟ್ ಇನ್ ಇಂಡಿಯಾ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಫ್ರಮ್ ದ್ಯಾಟ್ ಹಿ ಹ್ಯಾಸ್ ಅರ್ನ್ಡ್ ಸಮ್ ಇನ್ಕಮ್. ಇಟ್ ಈಸ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ದ 3. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎ ಕಂಪನಿ ಎಟ್ ಮಾಂಚೆಸ್ಟರ್ ವಿಚ್ ವಾಸ್ ರಿಸೀವ್ಡ್ ಇನ್ ಇಂಡಿಯಾ. ಮಾಂಚೆಸ್ಟರ್ನ ಕಂಪನಿಯಿಂದ ಇಂಟ್ರೆಸ್ಟ್ ಬಂದಿದೆ, ಆದರೆ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, ಡೊಮೆಸ್ಟಿಕ್ ಡಿವಿಡೆಂಡ್ ಇದೆಯಲ್ಲ ಎಕ್ಸೆಂಪ್ಟ್, ಡೊಮೆಸ್ಟಿಕ್ ಇಂಟ್ರೆಸ್ಟ್ ಎಕ್ಸೆಂಪ್ಟ್ ಅಲ್ಲ, ಇದು ಫಾರಿನ್ ಕಂಪನಿ ಇಂಟ್ರೆಸ್ಟ್ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಹಾಗಾಗಿ ಏನಾಗುತ್ತೆ, ಅಪ್ಲಿಕೇಬಲ್ ಟು ಆಲ್ ದ 3. ನೆಕ್ಸ್ಟ್, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಶ್ರೀ ಫಿಲಿಪ್ ಎ ನಾನ್ ರೆಸಿಡೆಂಟ್ ಆನ್ ದ ಲೋನ್ ಪ್ರೊವೈಡೆಡ್ ಟು ಹಿಮ್ ಫಾರ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಇನ್ ಇಂಡಿಯಾ. ಮಿಸ್ಟರ್ ಫಿಲಿಪ್ ಅನ್ನೋನಿಗೆ ನಮ್ಮ ಅಸೆಸಿ ಲೋನ್ ಕೊಟ್ಟಿದ್ದಾನಂತೆ. ಯಾಕೆ ಲೋನ್ ಕೊಟ್ಟಿದ್ದಾನೆ? ಇಂಡಿಯಾದಲ್ಲೇ ಬಿಸ್ನೆಸ್ ಮಾಡೋದಕ್ಕೆ. ಆ ಲೋನಿಗೆ ಆ ಫಿಲಿಪ್ ಇವನಿಗೆ ಬಡ್ಡಿ ಕೊಟ್ಟನಂತೆ. ಇಟ್ ಶುಡ್ ಬಿ ಡೀಮ್ಡ್ ಟು ಬಿ ಅರ್ನ್ಡ್ ಇನ್ ಇಂಡಿಯಾ. ಇಂಡಿಯಾದಲ್ಲೇ ಅರ್ನ್ ಆಗಿದೆ, ಇಂಡಿಯಾದಲ್ಲೇ ರಿಸೀವ್ ಆಗಿದೆ. ಹಾಗಾಗಿ ಏನಾಗುತ್ತೆ, ಆಲ್ ದ 3ಗೆ ಬರುತ್ತೆ. ರಾಯಲ್ಟಿ ರಿಸೀವ್ಡ್ ಇನ್ ಜರ್ಮನಿ ಫ್ರಮ್ ಶ್ರೀ ಕೈಲಾಶ್ ಎ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ಟೆಕ್ನಿಕಲ್ ಸರ್ವೀಸಸ್ ಪ್ರೊವೈಡೆಡ್ ಫಾರ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಇನ್ ಜರ್ಮನಿ. ಇಲ್ಲಿ ಏನಾಗಿದೆ, ನಾವು ಜರ್ಮನಿಯಲ್ಲಿರುವ ಶ್ರೀ ಕೈಲಾಶ್ಗೆ ಕೊಟ್ಟಿದ್ದೀವಿ. ಏನನ್ನು 20,000 ಕೊಟ್ಟಿದ್ದೀವಿ. ಏನಕ್ಕೆ? ಟೆಕ್ನಿಕಲ್ ಸರ್ವೀಸಸ್ಗೆ. ಅವನು ಮಾಡಿದ ಟೆಕ್ನಿಕಲ್ ಸರ್ವೀಸಸ್ಗೋಸ್ಕರ 20,000 ಕೊಟ್ಟಿದ್ದೀವಿ. ಆದರೆ ಅವನು ವರ್ಕ್ ಮಾಡೋದೆಲ್ಲಿ? ಜರ್ಮನಿಯಲ್ಲಿ. ರಾಯಲ್ಟಿ ರಿಸೀವ್ಡ್ ಇನ್ ಜರ್ಮನಿ, ಇಟ್ ಈಸ್ ರಿಸೀವ್ಡ್ ಇನ್ ಜರ್ಮನಿ ಆ್ಯಂಡ್ ಟೆಕ್ನಿಕಲ್ ಸರ್ವೀಸಸ್ ಫಾರ್ ಎ business carried on in Germany, it is earned in Germany and received in Germany. So it is applicable to only resident. Then fees from an Indian company carrying on business at London for technical services rendered at London having been directly deposited by the company in his bank account in India. ಅಂದರೆ ಇಂಡಿಯನ್ ಕಂಪನಿ ಅದು ಲಂಡನಲ್ಲಿ ಕೆಲಸ ಮಾಡ್ತಾ ಇದೆ. ಆ ಇಂಡಿಯನ್ ಕಂಪನಿಯಿಂದ ಫೀಸ್ ಬಂದಿದೆ. ಫೀಸ್ ಬಂದು ಡೈರೆಕ್ಟ್ ಇಂಡಿಯನ್ ಅಕೌಂಟಿಗೆ ಬಿದ್ದಿದೆ, ಅವನ ಇಂಡಿಯಾದಲ್ಲೇ ಇರೋ ಅಕೌಂಟಿಗೆ ಬಿದ್ದಿದೆ. ಇಂಡಿಯಾದಲ್ಲಿರೋ ಅಕೌಂಟಿಗೆ ಬಿದ್ದಿದೆ ಅಂದರೆ ಡೈರೆಕ್ಟಾಗಿ ಏನರ್ಥ, ಅಲ್ಲಿ ಒಮ್ಮೆ ರಿಸೀವ್ ಆಗಿಲ್ಲ, ಡೈರೆಕ್ಟಾಗಿ ಇಂಡಿಯಾದ ಅಕೌಂಟಿಗೆ ಬಿದ್ದಿದೆ ಅಂದರೆ ರಿಸೀವ್ಡ್ ಇನ್ ಇಂಡಿಯಾ. ಹಾಗಾಗಿ ಏನಾಗುತ್ತೆ, ಆಲ್ ದ 3ಗೆ ಬರುತ್ತೆ. ನೆಕ್ಸ್ಟ್, ಫೀಸ್ ಫ್ರಮ್ ಆ್ಯನ್, ಅದಾಯ್ತಲ್ವ, ಇಟ್ ಈಸ್ ಓವರ್. ನೆಕ್ಸ್ಟ್ ಪ್ರಾಬ್ಲಮ್. Shri Vivek Mohan has the following incomes during the financial year 2019-20. First one, income from a business in Calcutta managed from USA rupees 25,000. Income from a business in Calcutta. ಇನ್ಕಮ್ ಫ್ರಮ್ ಎ ಬಿಸ್ನೆಸ್ ಇನ್ ಕಲ್ಕತ್ತಾ. ಹೇಳಿ ಏನು ಮಾಡಬೇಕು? ರಿಸೀವ್ಡ್ ಆ್ಯಂಡ್ ಅರ್ನ್ಡ್ ಇನ್ ಇಂಡಿಯಾ ಸದ್ಯ. ಸೊ ಇಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ದ 3. ಕಲ್ಕತ್ತಾ ಇಂಡಿಯಾದಲ್ಲಿ ಇದೆ ಅಂತ ಗೊತ್ತಿದೆಯಲ್ಲ ಅಂತ. ಅಲ್ಲ, ಪಕ್ಕದ ಕ್ಲಾಸ್ನವರು ಭೋಪಾಲ್ ಬಂದಾಗ ಫಾರಿನ್ ಅಂದರು, ಅದಕ್ಕೆ. ನೆಕ್ಸ್ಟ್, income from the pension for services rendered in India. Income from the pension for services rendered in India received in London rupees 15,000. It is earned in India but received in London. ಯಾರಿಗೆ ಬರುತ್ತೆ? ಆಲ್ ದ 3. ಯಾಕೆ? earned in India. Income from assets in Myanmar received in India 10,000. Received in India. All the 3ಗೆ ಬರುತ್ತೆ. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ದೇರ್ 15,000. ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ದೇರ್, ಇಟ್ ಈಸ್ ಅರ್ನ್ಡ್ ಆ್ಯಂಡ್
Received outside India, so it is applicable only to resident. Next, income from the profession in Kenya received there. The profession was set up in India. The profession was set up in India. ಕೀನ್ಯದಲ್ಲಿ ಇರೋದು ಪ್ರೊಫೆಷನು, ಅಲ್ಲೇ ಅರ್ನ್ ಆಗಿ ಅಲ್ಲೇ ರಿಸೀವ್ ಆಗಿದೆ. ಆದರೆ ಪ್ರೊಫೆಷನ್ ಇಲ್ಲಿ ಸೆಟಪ್ ಆಗಿದೆ, ಇಂಡಿಯಾದಲ್ಲಿ ಸೆಟಪ್ ಆಗಿದೆ. ಯಾರಿಗೆ ಬರುತ್ತೆ? ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೆಟಪ್ ಇನ್ ಇಂಡಿಯಾ ಅಂದರೆ ಇಲ್ಲಿಂದನೇ ಕಂಟ್ರೋಲ್ ಆಗುತ್ತೆ ಅಂತ ಅರ್ಥ, ಇಲ್ಲಿಂದನೇ ಕಂಟ್ರೋಲ್ ಆಗುತ್ತೆ ಅಂತ ಅರ್ಥ. ಹಾಗಾಗಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್. ನೆಕ್ಸ್ಟ್, ಪ್ರಾಫಿಟ್ಸ್ ಆನ್ ಸೇಲ್ ಆಫ್ ಮೆಷಿನರಿ ಇನ್ ಇಂಡಿಯಾ ರಿಸೀವ್ಡ್ ಇನ್ ನೇಪಾಳ್ 10,000. ಪ್ರಾಫಿಟ್ಸ್ ಫ್ರಮ್ ಸೇಲ್ ಆಫ್ ಮೆಷಿನರಿ ಇನ್ ಇಂಡಿಯಾ ಅಂದರೆ ಇಟ್ ಈಸ್ ಅರ್ನ್ಡ್ ಇನ್ ಇಂಡಿಯಾ. ಹಾಗಾಗಿ ಇಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ದ ತ್ರೀ. Next, interest on UK government securities, half of which received in India rupees 5,000. Half of which received in India. ನೋಡಿ, UK government security ಇಂದ ಬಡ್ಡಿ ಬಂದಿದೆ, UKದು earned outside India. Half of which is received in India. ಅದರ ಅರ್ಧ ಇಂಡಿಯಾದಲ್ಲಿ ರಿಸೀವ್ ಆಗಿದೆ ಅಂದರೆ ಅರ್ಥ ಏನು? ಇನ್ನೊಂದು ಅರ್ಧ UKಯಲ್ಲೇ ರಿಸೀವ್ ಆಗಿದೆ ಅಂತ ಅರ್ಥ. ಹಾಗಾಗಿ ಏನು ಮಾಡಬೇಕು ಇದನ್ನು? 5,000 ಯಾರಿಗೆ ಬರುತ್ತೆ? ಟೋಟಲ್ ಅಮೌಂಟ್ 5,000. ಅದು ಯಾರಿಗೆ ಬರುತ್ತೆ? ರೆಸಿಡೆಂಟಿಗೆ ಬರುತ್ತೆ. ಇನ್ನಿಬ್ಬರಿಗೆ ಏನು ಮಾಡೋದು? ಅರ್ಧ ಅರ್ಧ ಹಾಕಬೇಕು. 2,500, 2,000. ಅವರಿಬ್ಬರಿಗೆ ರಿಸೀವ್ಡ್ ಇನ್ ಇಂಡಿಯಾ ಮಾತ್ರ ಬರುತ್ತೆ. ರೆಸಿಡೆಂಟಿಗೆ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಆದರೂ ಬರುತ್ತೆ. ಹಾಗಾಗಿ ರೆಸಿಡೆಂಟಿಗೆ 5,000 ಬರುತ್ತೆ, ನಾನ್ ರೆಸಿಡೆಂಟ್ ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟಿಗೆ 2,500, 2,500 ಬರುತ್ತೆ. Untaxed income of the previous year brought into India during the previous year 40,000. ಇದು ಯಾರಿಗೂ ಬರಲ್ಲ. ಇದು ಪ್ರೀವಿಯಸ್ ಇಯರ್ ಇನ್ಕಮ್ ಅಲ್ಲ, ಆದರೆ ಹಿಂದಿನ ಇನ್ಕಮ್ ಫಾರಿನಿಂದ ಅನ್ಟ್ಯಾಕ್ಸ್ಡ್ ಬಂದಿದೆಯಂತೆ. ಇದು 3 ಜನಕ್ಕೆ ಬರಿಬೇಕು. ನೀವು ಬರೆದು 3 ಕಾಲಮಲ್ಲೂ ಡ್ಯಾಶ್ ಹಾಕಬೇಕು. ನೀವು ಒಂದು ಐಟಮನ್ನು ಪ್ರಾಬ್ಲಮಲ್ಲಿ ನೋಡಿಕೊಂಡು ಇಲ್ಲಿ ಆನ್ಸರ್ ಐಟಮಿಗೆ ಆನ್ಸರಲ್ಲಿ ಅಮೌಂಟ್ ಕಾಲಮಿಗೆ ಕೈ ಇಟ್ಕೊಂಡು ತಲೆಯಲ್ಲಿ ಯೋಚನೆ ಮಾಡಿ ಆಮೇಲೆ ನೋಡಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಒನ್ ಆಯಿತಾ? ಆ ಲೆಕ್ಕ ಆಯಿತಾ? ನೆಕ್ಸ್ಟ್ ಪ್ರಾಬ್ಲಮ್. ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಆಫ್ ಶ್ರೀ ಹರಿನಾರಾಯಣ್ ಅರೋರಾ ಫಾರ್ ದ ಪ್ರೀವಿಯಸ್ ಇಯರ್ ಎಂಡೆಡ್ 31st March 2020. ನೋಡಿ, ರಾಯಲ್ಟಿ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ 24,000. ಹೇಳಿ ಆನ್ಸರು. ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಹಾಗೆ ಹೇಳೋಕ್ಕೆ ಎಕ್ಸಾಮಲ್ಲಿ ಒಬ್ಬರು ಇರಲ್ಲ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಅರ್ನ್ಡ್ ಇನ್ ಅಫ್ಘಾನಿಸ್ತಾನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅರ್ನ್ಡ್ ಇನ್ ಅಫ್ಘಾನಿಸ್ತಾನ್ rupees 25,000, ಆಫ್ ವಿಚ್ 15,000 were received in India. Business is controlled from India. ಅಫ್ಘಾನಿಸ್ತಾನದ ಬಿಸ್ನೆಸ್ಸಲ್ಲಿ 25,000 ಬಂದಿದೆ. ಆ ಬಿಸ್ನೆಸ್ಸನ್ನು ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅರ್ಧ ಇಂಡಿಯಾದಲ್ಲಿ ರಿಸೀವ್ ಆಗಿದೆ. ರೆಸಿಡೆಂಟ್ ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟಿಗೆ ಫುಲ್ ಅಮೌಂಟ್ ಬರುತ್ತೆ, ನಾನ್ ರೆಸಿಡೆಂಟಿಗೆ ಹಾಫ್ ಅಮೌಂಟ್ ಬರುತ್ತೆ. ಈಗ ಸ್ವಲ್ಪ ಹುಷಾರಾದ್ರಿ, ಗೊತ್ತಾಗ್ತಾ ಇದೆ ನಿಮಗೆ. ನೆಕ್ಸ್ಟ್, ಇಂಟ್ರೆಸ್ಟ್ ರಿಸೀವ್ಡ್ ಅಲ್ಲ, ನಾನ್ ರೆಸಿಡೆಂಟಿಗೆ ಅರ್ಧ ಅಮೌಂಟ್ ಬರಲ್ಲ, 15,000 ಬರುತ್ತೆ. ಅರ್ಧ ಅಲ್ಲ, ಇಲ್ಲಿ ಒಂದು ಕೊಟ್ಟಿದ್ದಾನೆ 15,000 ವರ್ ರಿಸೀವ್ಡ್ ಇನ್ ಇಂಡಿಯಾ ಅಂತ. ಹೌದಾ? ನೆಕ್ಸ್ಟ್, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಶ್ರೀ ಆದಿತ್ಯ ಕುಮಾರ್. ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಶ್ರೀ ಆದಿತ್ಯ ಕುಮಾರ್, ಎ ನಾನ್ ರೆಸಿಡೆಂಟ್, ಎಗೇನ್ಸ್ಟ್ ಎ ಲೋನ್ ಪ್ರೊವೈಡೆಡ್ ಟು ಹಿಮ್ ಫಾರ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಇಂಡಿಯಾ 5,000. ಆದಿತ್ಯ ಕುಮಾರ್ಗೆ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡುವಂಥ 5,000 ಕೊಟ್ಟನಂತೆ, ಅಲ್ಲ ಲೋನ್ ಕೊಟ್ಟನಂತೆ. ಅವನು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಿ ಆ ಲೋನಿಗೆ ಬಡ್ಡಿ 5,000 ಕೊಟ್ಟಿದ್ದಾನೆ. ಇಟ್ ಈಸ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಹಾಗಾಗಿ ಇಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ದ ತ್ರೀ. ನೆಕ್ಸ್ಟ್, ರಾಯಲ್ಟಿ ರಿಸೀವ್ಡ್ ಫ್ರಮ್ ಶ್ರೀ ಆಲ್ ಅಫ್ನಾನ್, ಎ ರೆಸಿಡೆಂಟ್ ಫಾರ್ ಟೆಕ್ನಿಕಲ್ ಸರ್ವೀಸಸ್ ಪ್ರೊವೈಡೆಡ್ ಟು ರನ್ ಎ ಬಿಸ್ನೆಸ್ ಔಟ್ಸೈಡ್ ಇಂಡಿಯಾ 20,000. ದಿಸ್ ಇನ್ಕಮ್ ಈಸ್ ಅರ್ನ್ಡ್ and received outside India, so it is applicable to resident only.
Next, income from a business in Jaipur, 40,000. This business is controlled from France. Rupees 20,000 were remitted to France. Income from a business in Jaipur, rupees 40,000 ಅಂತ ಬಂದರೆ ಸಾಕು ನಮಗೆ. It is earned and received in India. So it is applicable to all the three. ಜೈಪುರ ಇಂಡಿಯಾದಲ್ಲಿ ಇದೆ ಅಂತ ಗೊತ್ತಿರಬೇಕು ಅಷ್ಟೆ. ನೆಕ್ಸ್ಟ್, ಇನ್ನೆರಡು ಪ್ರಾಬ್ಲಮ್ ನಿಮಗೆ ಕಳಿಸಿದ್ದಿದೆ. ಈಗ ನೋಡಿ, ನಿಮಗೆ ಗೊತ್ತಾಗ್ತಿದೆ ಅಲ್ವಾ, ನಿನಗೂ ಗೊತ್ತಾಗ್ತಿದೆ ಅಲ್ವಾ, ಮನ್ಸು ಕೊಟ್ಟರೆ ಗೊತ್ತಾಗತ್ತೆ. ಎಲ್ಲರಿಗೂ ಒಂದೇ ಥರ ನರಗಳಿರ್ತವೆ, ಗೊತ್ತಾಯ್ತಾ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್. ಇಂಟ್ರೆಸ್ಟ್ ಆನ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ 1/5 ರಿಸೀವ್ಡ್ ಇನ್ ಇಂಡಿಯಾ, 50,000. ರೆಸಿಡೆಂಟಿಗೆ 50,000 ಬರುತ್ತೆ. ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟಿಗೆ ಅದರ 1/5 ಅಂದರೆ 10,000 ಬರುತ್ತೆ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಅಮೇರಿಕಾ ರಿಸೀವ್ಡ್ ದೇರ್ ಬಟ್ ಲೇಟರ್ ಆನ್ ರೆಮಿಟೆಡ್ ಟು ಇಂಡಿಯಾ. ಲೇಟರ್ ಆನ್ ರೆಮಿಟೆಡ್ ಟು ಇಂಡಿಯಾ ಅಂತಿದ್ರೆ ನಾವು ನೋಡಬಾರ್ದು. ಇಟ್ ಈಸ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಅಮೇರಿಕಾ. ನೋಡಿ, ಇಂಡಿಯನ್ ಅಗ್ರಿಕಲ್ಚರಲ್ ಇನ್ಕಮ್ ತಗೊಂಡ್ರೆ ಎಕ್ಸೆಂಪ್ಟ್ ಹಾಕಬೇಕು. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ತಗೊಂಡ್ರೆ ಇದು ಅಮೇರಿಕನ್ ಅಗ್ರಿಕಲ್ಚರಲ್ ಇನ್ಕಮ್, ಹಾಗಾಗಿ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ರೆಸಿಡೆಂಟ್. ಎಷ್ಟು? 81,000. ನೆಕ್ಸ್ಟ್, ಇನ್ಕಮ್ ಫ್ರಮ್ ದ ಪ್ರಾಪರ್ಟಿ ಇನ್ ಕೆನಡಾ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ರೆಸಿಡೆಂಟಿಗೆ ಮಾತ್ರ. ನೆಕ್ಸ್ಟ್, ಇನ್ಕಮ್ ಅರ್ನ್ಡ್, ಯಾರು ಮಾತಾಡ್ತಿರೋದು? ಇನ್ಕಮ್ ಅರ್ನ್ಡ್ ಫ್ರಮ್ ಬಿಸ್ನೆಸ್ ಇನ್ ಉಗಾಂಡಾ ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಡೆಲ್ಲಿ, 45,000. ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಡೆಲ್ಲಿ. ರೆಸಿಡೆಂಟಿಗೂ ನಾಟ್ ಆರ್ಡಿನರಿ ರೆಸಿಡೆಂಟಿಗೂ ಬರುತ್ತೆ. ಬ್ರ್ಯಾಕೆಟ್ ಒಳಗೆ ಏನು ಕೊಟ್ಟಿದ್ದಾನೆ? rupees 25,000 ಈಸ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾನೆ. rupees 25,000 ಈಸ್ ರಿಸೀವ್ಡ್ ಇನ್ ಇಂಡಿಯಾ. ಅದು ಯಾರಿಗೆ ಬರುತ್ತೆ? ನಾನ್ ರೆಸಿಡೆಂಟಿಗೆ ಬರುತ್ತೆ. ಇಲ್ಲಿ ಟೋಟಲ್ ಅಮೌಂಟ್ 45,000 ಇದೆ. ದ ಬಿಸ್ನೆಸ್ ಈಸ್ ಎಸ್ಟಾಬ್ಲಿಷ್ಡ್ ಔಟ್ಸೈಡ್ ಇಂಡಿಯಾ ಬಟ್ ಇಟ್ ಈಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಸೊ 45,000 ಈಸ್ ಅಪ್ಲಿಕೇಬಲ್ ಟು ordinary resident and not ordinary resident. Out of that, rupees 25,000 is received in India. So it is applicable to non-resident. Next, dividend paid by a domestic company and received outside India. Dividend paid by a domestic company ಆದ್ರೇ ಅದು ಎಕ್ಸೆಂಪ್ಟ್. ಅದು ಎಲ್ಲಾದರೂ ಇದು ಇಟ್ ಈಸ್ ಪೇಯ್ಡ್ ಔಟ್ಸೈಡ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ನಿಮಗೆ ಕನ್ಫ್ಯೂಸ್ ಮಾಡಿದರೆ ಅದು ಎಲ್ಲೇ ಪೇಮೆಂಟ್ ಆದ್ರೂ ಅದು ಡೊಮೆಸ್ಟಿಕ್ ಕಂಪನಿಯ ಇನ್ಕಮ್ ಆಗಿರೋದ್ರಿಂದ ಅದು ಎಕ್ಸೆಂಪ್ಟ್. ನೆಕ್ಸ್ಟು, ಅನ್ಟ್ಯಾಕ್ಸ್ಡ್ ಪ್ರಾಫಿಟ್ ಆಫ್ 2016-17 brought to India in 1920. Untaxed profit of 16-17 brought to India in 1920. ಡ್ಯಾಶ್ ಹಾಕಿಬಿಡಿ. ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಎ ಬಿಸ್ನೆಸ್ ಇನ್ ಚೆನ್ನೈ ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಲಂಡನ್. ಚೆನ್ನೈ ಇಂಡಿಯಲ್ಲೇ ಅರ್ನ್ ಆಗಿದೆ, ಇಂಡಿಯಾದಲ್ಲೇ ರಿಸೀವ್ ಆಗಿದೆ, ಹಾಗಾಗಿ ಎಲ್ಲದಕ್ಕೂ ಬರುತ್ತೆ. ಕಂಟ್ರೋಲ್ಡ್ ಫ್ರಮ್ ಲಂಡನ್ ಅಂತೆಲ್ಲ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಕೊಡ್ತಾರೆ. ಆ ಪಾರ್ಟ್ ನೀವು ನೋಡೋದೇ ಬೇಡ. ಪ್ರಾಫಿಟ್ ಫ್ರಮ್ ಎ ಬಿಸ್ನೆಸ್ ಇನ್ ಚೆನ್ನೈ ಮೀನ್ಸ್ ಇಟ್ ಈಸ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಅಪ್ಲಿಕೇಬಲ್ ಟು ಆಲ್ ದ ತ್ರೀ. ನೆಕ್ಸ್ಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಎ ಬಿಲ್ಡಿಂಗ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಶ್ರೀಲಂಕಾ. ಬಿಲ್ಡಿಂಗ್ ಇನ್ ಇಂಡಿಯಾ ಅಂತ ಅಂದ ತಕ್ಷಣ ಇಟ್ ಈಸ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಅಪ್ಲಿಕೇಬಲ್ ಟು ಆಲ್ ದ ತ್ರೀ. ನೀವು ರಿಸೀವ್ಡ್ ಇನ್ ಶ್ರೀಲಂಕಾನ ಎಲ್ಲಿ ನೋಡಬೇಡಿ. ಇಟ್ ಈಸ್ ಅರ್ನ್ಡ್ ಇನ್ ಇಂಡಿಯಾ. ಸೊ ಇಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ದ ತ್ರೀ. ನೆಕ್ಸ್ಟ್ ಪ್ರಾಬ್ಲಮ್, ಫಸ್ಟ್ ಐಟಮ್, ಇನ್ಕಮ್ ಫ್ರಮ್ ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವೀಸಸ್ ರೆಂಡರ್ಡ್ ಇನ್ ಲಂಡನ್ 8,000. It is received in India, so applicable to all the three. Income from house property in Iran received in India rupees 1,000. All the three because it is received in India. Dividend from an Indian company 2,000. Dividend from Indian company 2,000. Exempt.
it is exempt. Dividend from Indian company is exempt. Indian agricultural income is also exempt. Then interest earned and received in Bangladesh from bank deposits there, rupees 6,000. It is earned and received outside India, so it is applicable only to ordinary resident. First known matra. Next, profits of business established in Pakistan, deposited in a bank there. This business is controlled from India. Ordinary resident ge matte not ordinary resident ge allige mugililla. Out of rupees 20,000, a sum of rupees 10,000 is remitted to India anta heltane. Remitted to India andre received in India alla, hagagi ನಾನ್ ರೆಸಿಡೆಂಟಿಗೆ ಬರಲ್ಲ. ರೆಮಿಟೆಡ್ ಟು ಇಂಡಿಯಾ ಅಂತ ಇಂದರೆ ಬರಲ್ಲ. ರೆಮಿಟೆಡ್ ಅಂದರೆ ಅಲ್ಲಿ ಒಮ್ಮೆ ರಿಸೀವ್ ಮಾಡಿ ಆಮೇಲೆ ಇಲ್ಲಿ ಕೊಟ್ಟರು ಅಂತ. ಡೈರೆಕ್ಟ್ಲಿ ರಿಸೀವ್ಡ್ ಇನ್ ಇಂಡಿಯಾ ಅಂತ ಇದ್ದರೆ ಮಾತ್ರ ಹಾಕಬೇಕು ನಾನ್ ರೆಸಿಡೆಂಟಿಗೆ. ನೆಕ್ಸ್ಟ್, ಇನ್ಕಮ್ ಅಕ್ರೂಡ್ ಇನ್ ಭೋಪಾಲ್ ಬಟ್ ರಿಸೀವ್ಡ್ ಇನ್ ಸಿಂಗಪೂರ್. ಇನ್ಕಮ್ ಅಕ್ರೂಡ್ ಇನ್ ಭೋಪಾಲ್, ರಿಸೀವ್ಡ್ ಇನ್ ಸಿಂಗಪೂರ್ 6,000. ಆಲ್ ದ ತ್ರೀ ಬಿಕಾಸ್ ಇಟ್ ಈಸ್ earned in India. Next, income from agriculture in England, it is all spent on the education of children in London, rupees 5,000. ಅದು ಏನಕ್ಕಾದರೂ ಖರ್ಚಾಗಲಿ ನಾವೇನು ನೋಡಬೇಕು, ವೇರ್ ಇಟ್ ಈಸ್ earned, ವೇರ್ ಇಟ್ ಈಸ್ ರಿಸೀವ್ಡ್. ಇಟ್ ಈಸ್ earned ಆ್ಯಂಡ್ ರಿಸೀವ್ಡ್ ಇನ್ ಇಂಗ್ಲೆಂಡ್. ನೋಡಿ, ಫಾರಿನ್ ಅಗ್ರಿಕಲ್ಚರಲ್ ಇನ್ಕಮ್ ಆದರೆ ಅದು ಅಲ್ಲೇ ಅರ್ನ್ ಆಗಿ ಅಲ್ಲೇ ರಿಸೀವ್ ಆಗಿದ್ದರೆ ರೆಸಿಡೆಂಟಿಗೆ ಟ್ಯಾಕ್ಸೇಬಲ್ ಆಗುತ್ತೆ. If it is Indian agricultural income, then it is exempt. If it is foreign dividend from a foreign company, it is taxable to resident. If it is Indian company's dividend, then it is exempt in all the cases. It's okay.